ರಾಜ್ಯ ಸರ್ಕಾರದ ಬಜೆಟ್ ಚಿಂದಿ ಬಟ್ಟೆ ಬಿಸಾಕಿದ ಹಾಗೆ ಆಗಿದೆ. ಎಲ್ಲಾ ಕೊಳೆಗಳನ್ನು ಒರೆಸಿ ಬಿಸಾಕಿದ ಯಾವುದೇ ಉಪಯೋಗಕ್ಕೆ ಬಾರದ ವೇಸ್ಟ್ ಅನ್ನು ಒಟ್ಟಿಗೆ ಸೇರಿಸಿ ಕೌದಿ ರೂಪದಲ್ಲಿ ಹೊಲೆದ ಹಾಗೆ ಆಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಎಸ್ಸಿ ಎಸ್ಟಿಗಳಿಗೆ ಮೀಸಲಿಟ್ಟ ಹಣ, ದೇವಾಲಯಗಳ ಹುಂಡಿಯಿಂದ ಬರುವ ಹಣ ಎಲ್ಲವನ್ನೂ ಬಳಸಿಕೊಂಡು ಮಾಡಿದ ಬಜೆಟ್ ಇದಾಗಿದೆ. ಈ ಸರ್ಕಾರ ದಿವಾಳಿಯಾಗಿದ್ದು, ಈ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿಯ ನಿರೀಕ್ಷೆ ಮಾಡಲಾಗುವುದಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಬಜೆಟ್ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋರ್ಸ್ ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. Looking for a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಈ ಬಜೆಟ್ನ ಗೌರವನ್ನೇ ಕಳೆದುಬಿಟ್ಟಿದೆ. ಬಜೆಟ್ ಅನ್ನೋಂಥ ಪದ್ಧತಿ ಕರ್ನಾಟಕ ರಾಜ್ಯದ ಬಜೆಟ್ಟು ಈ ಎಲ್ಲ ಕಡೆ ಈ ಚಿಂದಿ ಬಟ್ಟೆಗಳು ಬಿಸಾಕಿರ್ತಾರೆ ನೋಡ್ರಿ. ಆ ಬಿಸಾಕಿರೋಂಥ ಎಲ್ಲ ಬಟ್ಟೆಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕೌದಿ ಅಂತ ಮಾಡ್ತಾರೆ. ಇಲ್ಲಿ ಕೌದಿ ಅಂತ ಕರೀತಾರೋ ಬಿಡ್ತಾರೆ, ಉತ್ತರ ಕರ್ನಾಟಕ ಜಾಸ್ತಿ ಕೌದಿ. ಆ ಕೌದಿ ರೂಪದಲ್ಲಿದೆ ಕರ್ನಾಟಕ ರಾಜ್ಯದ ಬಜೆಟ್. ಎಲ್ಲೆಲ್ಲಿಂದ ದುಡ್ಡು, ಅಲ್ಲಿ ದುಡ್ಡು, ಇಲ್ಲಿ ದುಡ್ಡು ಎಲ್ಲ ಜೋಡಿಸಿ ಆ SC ST ಇರ್ಬೋದು, ದೇವಸ್ಥಾನಗಳದ್ದು ಇರ್ಬೋದು, ಎಲ್ಲ ದುಡ್ಡು ಸೋರಿಸಿ ಕೊನೆಗೆ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟೊಂದಿಷ್ಟು ಸಾಲ ಮಾಡಿ ಒಟ್ಟಾರೆ ಕೌದಿಯ ಬಜೆಟ್ ಇದಾಗಿದೆ. ತುಂಬ ನೊಂದು ಹೇಳ್ತಾ ಇದ್ದೇನೆ ನಾನು. ಬಜೆಟ್ಟು ಅಂದರೆ ಸ್ವಾಭಾವಿಕವಾಗಿ ಇಡೀ ರಾಜ್ಯದಲ್ಲಿ ಬಜೆಟ್ಟು ಅಂದ ತಕ್ಷಣ ಶ್ರೀಸಾಮಾನ್ಯ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ, ಇದರಿಂದ ನನಗೇನು ಸಿಗುತ್ತೆ, ಖಂಡಿತ ನನಗೆ ಅನುಕೂಲ ಆಗ್ಬೋದು ಅನ್ನೋಂಥ ಇಡೀ ರಾಜ್ಯದಲ್ಲಿ ನಿರೀಕ್ಷೆ ಇರ್ತಿತ್ತು ಯಾವಾಗಲೂ ಕೂಡ ಹಿಂದೆಲ್ಲ. ಈ ಸರ್ಕಾರ ಬಂದ ಮೇಲೆ ಆ ನಿರೀಕ್ಷೆ ಎಲ್ಲ ಸುಳ್ಳಾಗಿದೆ. ಅವ್ರ ಭಯ ಏನು ಅಂತಂದರೆ ಎಷ್ಟು ನನ್ನ ಮೇಲೆ ಟ್ಯಾಕ್ಸ್ ಬೀಳುತ್ತೆ, ಎಷ್ಟು ನನ್ನ ಮೇಲೆ ಸಾಲ ತರ್ತಾರೆ, ಈ ಒಂದು ಭಯದ ಬಜೆಟ್ ಆಗ್ತಾ ಇದೆ. ಇದು ತುಂಬ ನೊಂದು ಹೇಳ್ತಾ ಇರೋಂಥ ಮಾತಿದ್ದು. ನನಗೆ ಒಳ್ಳೇದಲ್ಲ ಅಂತ ಹೇಳಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಆದರೆ ಗ್ಯಾರೇಜ್ ಬಟ್ಟೆ ಬಿದ್ದಿರುತ್ತೆ ನೋಡ್ರಿ, ಕಾರು ಅದೆಲ್ಲ ಸ್ಕೂಟ್ರ್ ಎಲ್ಲ ವರ್ಷ ಬಿಸಾಕಿರ್ತಾರಲ್ಲ, ಆ ಬಟ್ಟೆ ಸೇರಿಸಿ ಮಾಡಿರೋದು ಕೌದಿ. ಇದು ಹೊಸ ಬಟ್ಟೆದಲ್ಲ. ಆರೋಗ್ಯ ಕೆಟ್ಟೋಗುತ್ತೆ.